ವ್ಯಾಲೆಂಟೈನ್ಸ್ ಡೇ ದಿನ ಇನ್ಮೇಲೆ ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮದುವೆ ನಂದಲ್ಲ, ನನ್ನ ಕಸಿನ್ದು. ಎಸ್, ಶಂಕರ್ ಬ್ರೋ ಇವತ್ತು ಮದುವೆ ಆಗ್ತಾ ಇದ್ದಾರೆ. ಅವ್ರ ಮದುವೆಗೆ ನಾನು ಬಂದಿದ್ದೀನಿ. ಗಟ್ಟಿಯಾಗಿ ಕಟ್ಕೊಂಡಿದ್ದೀರಾ? ಹುಷಾರಪ್ಪ. ಕ್ಯಾಪ್ಚರ್ ಮಾಡ್ಬೇಕು ನೀವು. ತಾಳಿ ಕಟ್ಟೋವಾಗ ನಮ್ಮ ಶಂಕರಣ್ಣನ ಕೈ ನಡುಗುತ್ತಾ ಇಲ್ವಾ ಅಂತೆಲ್ಲ ಚಾಲೆಂಜ್ ಮಾಡಿದ್ದಾನೆ. ಇದು ಒಂಥರ ಮೋಯೆ 3 ಗಂಟೆ ನಿಮಗೆ ಈಸಿ, ನನಗೆ ಕಷ್ಟ ಅಲ್ವೇ? ಅವರು ಮೀಟ್ ಮಾಡಕ್ ಬಂದಾಗ ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ರು? ಇಷ್ಟೇ ನಮ್ದು ಕ್ವಶನ್ಗಳು ಇದ್ದಿದ್ದು. ಹ್ಯಾಪಿ ಜರ್ನಿ. ಕಾವ್ಯಶ್ರೀ ಗೌಡ. ಎಸ್, ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದೀನಲ್ವಾ. ಆ್ಯಂಡ್ ಈ ಔಟ್ಫಿಟ್ ಬಗ್ಗೆನೂ ಹೇಳಬೇಕು. ಆ್ಯಂಡ್ ಜುವೆಲ್ಸ್, ಮೇಕಪ್ ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಈ ಒಂದು ಔಟ್ಫಿಟ್ ಇದು ನನ್ನದೇ ಓನ್ ಔಟ್ಫಿಟ್. ಇದನ್ನು ಡಿಸೈನ್ ಮಾಡಿದ್ದು ಭಾರ್ಗವಿ ಅವರು, ರತಮ್ ಸ್ಟುಡಿಯೋ. ಆ್ಯಂಡ್ ಈ ಜುವೆಲ್ಸು ಸ್ಫಟಿಕಾ ಅವರು ಸ್ಪಾನ್ಸರ್ ಮಾಡಿರೋದು. ಆ್ಯಂಡ್ ಮೇಕಪ್ ದೀಕ್ಷಾ ಅಂತ ಮಾಡಿರೋದು. ಸೊ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಈ ರೀತಿ ಯಾಕೆ ರೆಡಿ ಆಗಿದ್ದೀನಿ ಮದುವೆ ಥರ ಅಂತ ಯೋಚನೆ ಮಾಡ್ತಿದ್ದೀರಾ? ಮದುವೆ ನಂದಲ್ಲ, ನನ್ನ ಕಸಿನ್ದು. ಎಸ್, ಶಂಕರ್ ಬ್ರೋ ಇವತ್ತು ಮದುವೆ ಆಗ್ತಾ ಇದ್ದಾರೆ. ಅವ್ರ ಮದುವೆಗೆ ನಾನು ಬಂದಿದ್ದೀನಿ. ಹೇಗಿರುತ್ತೆ ಆ್ಯಂಡ್ ಅವನ್ನ ತಂಗಿಯಾಗಿ ಮದುವೆಲಿ ಓಡಾಡಬೇಕಲ್ಲ, ನೋಡಿ ಅದಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಬನ್ನಿ, ನಿಮ್ಮನ್ನು ಮದುವೆಗೆ ಕರ್ಕೊಂಡು ಹೋಗ್ತೀನಿ. ಮದ್ವೆ ಗಂಡು ರೆಡಿ ಆಗ್ತಿದ್ದಾರೆ. ಏನ್ ಅನ್ಸ್ತಿದೆ? ಎದೆಯಲ್ಲಿ ಡವಡವ ಅಂತ ಇದೆ, ಬೇರೆ ಏನು ಹೇಳಕ್ ಆಗ್ತಿಲ್ಲ, ಗೊತ್ತಾಗ್ತಿಲ್ವಾ? ಖುಷಿ ಕಾಣಿಸ್ತಾ ಇದೆ, ಆದ್ರೆ ಕಣ್ಣಲ್ಲಿ ಭಯ ಕಾಣಿಸ್ತಿದೆ. ಒಳಗಡೆ ಆಗ್ತಾ ಇರೋದು ಹೊರಗಡೆ ತೋರ್ಸ್ಕೊಳಕ್ ಆಗಲ್ವಲ್ಲ. ನೋಡಿ ಈ ತರ ಎಲ್ಲ, ಇಷ್ಟೊಂದು ಭಯನಾ? ಹೌದು. 3 ಗಂಟೆ ಹಾಕಕ್ಕೆ 3 ಗಂಟೆ ನಿಮಗೆ ಈಸಿ, ನನಗೆ ಕಷ್ಟ ಅಲ್ವೇ? ನಾನು ಅದನ್ನ ಕ್ಯಾಪ್ಚರ್ ಮಾಡಿ ಗಂಟೆ ಹಾಕೋವಾಗ ಇವ್ರ ಕೈ ನಡುಗುತ್ತಾ ನಡುಗಲ್ವಾ? ಚಾನ್ಸೇ ಇಲ್ಲ. ಕ್ಯಾಪ್ಚರ್ ಮಾಡ್ಬೇಕು ನೀವು. ಪಕ್ಕ 100%. ವರ್ಕೌಟ್ ಮಾಡಿ ಜಿಮ್ಮಲ್ಲಿ ಬಾಡಿ ಬಿಲ್ಡ್ ಮಾಡಿ ಪೋಸ್ ಕೊಟ್ಟಂಗಲ್ಲ 3 ಗಂಟೆ ಹಾಕೋದು. ಯೋಚನೆ ಮಾಡು. ಅದಕ್ಕೆ ಒಳಗಡೆ ಆಗ್ತಾ ಇರೋದು ಫೀಲಿಂಗ್ಸ್, ಆಚೆಗಡೆ ತೋರಿಸ್ಕೊಳಕ್ ಆಗ್ತಿಲ್ಲ. ಕಾಯ್ತಾ ಇದ್ದೀನಿ ನಾನು. ಪಂಚೆ ಗಟ್ಟಿ ಇದೆಯಾ ಅಂತ. ರಾತ್ರಿ ಬರ್ಲಿಲ್ಲ. ಸರಿ ಗಟ್ಟಿಯಾಗಿ ಕಟ್ಕೊಂಡಿದ್ದೀರಾ? ಹುಷಾರಪ್ಪ. ಇಲ್ಲ ಗಟ್ಟಿಯಾಗೇ ಇದೆ. ಇವಾಗ ಗಂಡಿಗೆ ಕಾಲ್ ತೊಳಿತಿದ್ದಾರೆ. ಇನ್ನೊಂದು 10 to 11 ಮಿನಿಟ್ ಅಲ್ಲ, ಕರೆಕ್ಟಾಗಿ 10 ಮಿನಿಟ್ಸ್ ಇದೆ 11 o'clockಗೆ. ಅಷ್ಟರಲ್ಲಿ ತಾಳಿ ಕಟ್ಟಬೇಕು ಅಂತ ಎಲ್ಲರೂ ಅರ್ಜೆಂಟಲ್ಲಿದ್ದಾರೆ. ಸೊ ಕ್ಯಾಪ್ಚರ್ ಮಾಡ್ಬೇಕು ನೀವು. ತಾಳಿ ಕಟ್ಟೋವಾಗ ನಮ್ಮ ಶಂಕರಣ್ಣನ ಕೈ ನಡುಗುತ್ತಾ ಇಲ್ವಾ ಅಂತೆಲ್ಲ ಚಾಲೆಂಜ್ ಮಾಡಿದ್ದಾನೆ. ತಾಳಿ ಕಟ್ಟಕ್ ಮುಂಚೆ ಗಟ್ಟಿ ಬೇಡ ಹೇಳ್ಬಿಟ್ರು. ಇದು ಒಂಥರ ಮೋಯೆ 3 ಗಂಟೆ ನಿಮಗೆ ಈಸಿ, ನನಗೆ ಕಷ್ಟ ಅಲ್ವೇ? ಏನಂತೀರಾ? ಅಷ್ಟೇ.
ಮಾಡಿದ್ದ. ನಿಮಗೆ ಚಿಕ್ಕದಾಗಿ ಪ್ರಶ್ನೆ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಪ್ರಶ್ನೆ ಇರಬೇಕು, ದೊಡ್ಡದಿರಬಾರ್ದು. ನಿಮ್ಮ ಉತ್ತರ ದೊಡ್ಡದಿದ್ರೆ ಸಾಕು. ಓಕೆ, ಕ್ಯಾರಿ ಆನ್. ಮದುವೆ ಫಿಕ್ಸ್ ಆದ್ಮೇಲೆ ಎಲ್ಲಿ ಮೀಟ್ ಮಾಡಿದ್ರಿ ಫಸ್ಟು? SRS ಬೆಟ್ಟ. ಹೌದಾ? ಹೌದು. ಓಕೆ, ಯಾರು ಫಸ್ಟ್ ಕಾನ್ವರ್ಸೇಷನ್ ಶುರು ಮಾಡಿದ್ದು? ನಾನೇ. ನೀವೇನಾ? ನಾನೇ. ಏನು ಅಂದರೆ ಲೈಕ್ ಹೆಂಗೆ ಮಾತಾಡ್ಸಿದೆ? ಏನು ಮಾಡ್ತಾ ಇದೆಯಾ, ಊಟ ಆಯ್ತಾ ಅಂತಾನೆ ಮಾತಾಡಿಸ್ದೆ, ಬೇರೆ ಏನು ಮಾತಾಡೋಕೆ ಗೊತ್ತಿರಲಿಲ್ಲ. ಯಾರು ಫಸ್ಟ್ ಐ ಲವ್ ಯು ಅಂತ ಹೇಳಿದ್ದು? ಅವಳು. ಅವರೇ ಹೇಳಿದ್ದು. ಅವಳೇ. ಇಲ್ಲ, ಅವಳೇ ಹೇಳಿದ್ದು. ನಾನೇ. ಗೊತ್ತಾಯ್ತು, ನೀನೇ ಮಾಡಿರೋದು ಸಾಧ್ಯ. ಯಾಕೆ ಯಾವಾಗಲೂ ಹುಡುಗರು ಐ ಲವ್ ಯು ಅಂತ ಹೇಳಿದ್ರೆ ಚೆನ್ನಾಗಿರೋದು. ಸೊ ಇನ್ನೇನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನೆಕ್ಸ್ಟ್ ಈಗ ಮದುವೆ ಆಯಿತು, ಆಯ್ತು, ತಾಳಿ ಕಟ್ಟಾಯಿತು, ಆಗೋಯ್ತು, ಎಲ್ಲ ಶಾಸ್ತ್ರಗಳು ಮುಗಿತಾ ಇದೆ, ಇನ್ನು ನಡೀತಾ ಇದೆ. ಅದೇ ಆಲ್ಮೋಸ್ಟ್ ಆಗ್ತಾ ಬಂತು. ನೆಕ್ಸ್ಟ್ ಹನಿಮೂನು ಎಲ್ಲಿಗೆ ಪ್ಲಾನ್ ಮಾಡಿದ್ದೀರಾ? ಸದ್ಯಕ್ಕೆ ಎಲ್ಲೂ ಇಲ್ಲ. ಎಲ್ಲಿ ಹೋಗೋಣ? ಇನ್ನೂ ಡಿಸೈಡ್ ಮಾಡಿಲ್ವಾ? ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಅಯ್ಯೋ ದುರ್ವಿಧಿಯೇ, ಪ್ಲಾನ್ ಮಾಡಿ ಇಟ್ಕೋಬೇಕಲ್ವಾ? ಸದ್ಯಕ್ಕೆ ಕೇರಳ ಹೋಗೋಣ ಅಂತ ಇದ್ದೀವಿ. ಏಯ್, ನೀವು ಮಲಯಾಳ ಪಡಮೆಲ್ಲ ನೋಡ್ತೀರಾ? ಇಲ್ಲೇ ಇಲ್ಲೇ ಔಟ್ ಆಫ್ ಬೇಡ ಅಂತ. ಹೋಗಿ ಅಲ್ಲ, ಚೆನ್ನಾಗಿರುತ್ತೆ. ಬೇಡ ಬಿಡು, ನೆಕ್ಸ್ಟ್ ನೀನು ಏನು ಹೇಳಕ್ ಹೋಗ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಸರಿ, ನೀನು ಇವ್ರನ್ನ ಫಸ್ಟ್ ಮೀಟ್ ಮಾಡಿದ್ದು SRS ಅಂತ ಹೇಳ್ದೆ ಅಲ್ವಾ? ಹೌದು. ಅವರು ಮೀಟ್ ಮಾಡಕ್ ಬಂದಾಗ ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ರು? ನನಗೆ ಬ್ಲೂ ಹಾಕಿದ್ರು. ಗೆಸ್ಸಾ? ಬ್ಲೂ. ಅವ್ರು ಯಾವ ಕಲರ್ ಡ್ರೆಸ್ ಹಾಕಿದ್ರು? ರೆಡ್. ರೆಡ್. ಇಲ್ಲ, ರೆಡ್. ಈಗ ಇಬ್ರು ಹೇಳ್ಬೇಕು, ಕಣ್ಸನ್ನೆಲ್ಲ ಆನ್ಸರ್ ಹೇಳ್ಕೊಡಂಗಿಲ್ಲ. ಇಲ್ಲ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಅವ್ರು ಯಾವಾಗ ಹುಟ್ಟಿದ್ದು, ಅವ್ರ ಬರ್ಡೇ ಯಾವಾಗ? ಗೊತ್ತಿಲ್ಲ. ಅವರು ಅವತ್ತೇ ಹುಟ್ಟಿದ್ದು, ತಲೆಗೆಡ್ಸ್ಕೋಬೇಡ. ಯಾವಾಗ ಹುಟ್ಟಿದ್ದು ಅಂದ್ರೆ ಅವತ್ತೇ ಹುಟ್ಟಿದ್ದು. ಡೇಟ್ ಆಫ್ ಬರ್ತ್ ತಾನೆ ಕೇಳಿರೋದು? 6ನೇ ತಾರೀಕು. ಯಾವ ಅದೆಲ್ಲ ಕೇಳಿಲ್ಲ, ನೀವು ಡೇಟ್ ಆಫ್ ಬರ್ತ್ ಕೇಳಿದ್ದು. ಯಾವ ಮಂತ್? ಅದೆಲ್ಲ ನಂಗೆ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಕೇಳಿದ್ದು. ನೆಕ್ಸ್ಟ್ ಕ್ವಶನ್, ಯಾವ ಮಂತಲ್ಲಿ ಅವ್ರು ಹುಟ್ಟಿರೋದು? ಇದು ಆಕ್ಚುಲಿ ಚೆನ್ನಾಗಿರೋದು. ಜಾನ್ವರಿ ಟು ಡಿಸೆಂಬರ್ ಒಂದು ಮಂತು. ಜೂನ್. ಏಯ್, ನೀನ್ ಹೇಳಕ್ಕಿಲ್ಲ. ನಾನು ಹೆಂಗ್ ಬಿಟ್ಕೊಡಕ್ಕಾಗತ್ತೆ? ನೀನ್ ಸುಮ್ಮನೆ ಇರು. ಜೂನ್. ಕರೆಕ್ಟಾ? ನೀವೆಲ್ಲದಕ್ಕೂ ಫೋನ್ ಬಿಡಿ ಈಗಲೇ. ಇಲ್ಲ, ಜೂನಲ್ಲೇ. ಡೇಟು? ಸರಿ, ಇವ್ರು ಯಾವಾಗ ಹುಟ್ಟಿದ್ದು? ಡಿಸೆಂಬರ್ 17. ಹೌದಾ? ಓಕೆ, ನೈಸ್. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕನ್ಫ್ಯೂಸ್ ಇಲ್ಲದೆ ಹೇಳ್ತಿದ್ದಾರೆ. ಏನ್ ಮಾಡೋದು, ಭಯ. ಹಿಂಗೆ ಆಗ್ಬಿಟ್ಟಿದ್ಯಾ? ಮದ್ವೆಗೆ ಇನ್ನು 2 ದಿನ ಇತ್ತು ಅನ್ನೋವಾಗ ನಿಮ್ಮಿಬ್ರಲ್ಲಿ ಏನ್ ಫೀಲಿಂಗ್, ಐ ಮೀನ್ ಹೆಂಗ್ ಆಗ್ತಿತ್ತು? ಭಯ ಆಗ್ತಿತ್ತಾ, ಖುಷಿ ಆಗ್ತಿತ್ತಾ? ತುಂಬಾನೇ ಭಯ ಆಗ್ತಿತ್ತು ನನಗೆ ಮಾತ್ರ. ನಿಮಗೆ? ನನಗೂ ತುಂಬಾ ಭಯ ಆಯ್ತು. ಭಯ ಆಯ್ತಿತ್ತು. ಇನ್ನು 2 ದಿನ ಅಷ್ಟೇ ಫ್ರೀಡಮ್, ಆಮೇಲೆ ಫ್ರೀಡಮ್ ಇಲ್ಲ ಇಬ್ರಿಗೂ ಅಂತ. ಪ್ರಶ್ನೆ ಕೇಳಿ ಸಾಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ಡಿಸೈಡ್ ಮಾಡ್ತಾ ಇದ್ದೀನಿ. ಪ್ರಪೋಸ್ ಮಾಡಬೇಕು. ಯಾಕೆ ಅಂದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ, ಇವತ್ತು ಮದುವೆ ಆಗಿದ್ಯಾ, ಹೋಗ್ಲಿ ವಿಶ್ ಮಾಡಿದ್ಯಾ? ಬಿಸಿ ಇದಾವೆ. ಕಣ್ಣಲ್ಲಿ ಮಾಡ್ಬೋದು, ಬಾಯಿದೆ, ಬಾಯಲ್ಲಿ. ಬೇಬಿ ಇವತ್ತು ವ್ಯಾಲೆಂಟೈನ್ಸ್ ಡೇ. ಐ ಲವ್ ಯು. ಅಣ್ಣ, ನಿನಗೆ 2 ಮಕ್ಕಳು ಆಯ್ತು. ಹೇಳಿಲ್ಲ, ನೀನು ಯಾವ ಸತಿ ಕೇಳಿದೆ ಆಮೇಲೆ ಬೈದ್ಬಿಟ್ರೆ. ವ್ಯಾಲೆಂಟೈನ್ಸ್ ಡೇ ದಿನ ಇನ್ಮೇಲೆ ನಾನು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಲವ್ ಯು. ಹೇಳಿ ನೀನು. ಲವ್ ಯು ಲಾಟ್ಸ್. ಯಾವಾಗಲೂ ನನ್ನ ಜೊತೆನೇ ಇದೆ. ನಾನು ಇರ್ತೀನಿ. ನೋಡಿ, ಓಕೆ, ಇವಾಗ ಹೋಗ್ಬಿಟ್ಟು ಮುಂದಿನ ಶಾಸ್ತ್ರಗಳನ್ನ ನೆರವೇರಿಸಿ. Okay, ಇಷ್ಟೇ thank you. ನಮ್ದು ಕ್ವಶನ್ಗಳಿದ್ದಿದ್ದು. ಹ್ಯಾಪಿ ಜರ್ನಿ. ಯಾವಾಗ್ಲೂ ನಗ್ನಗ್ತಾ 100 ಕಾಲ ಇಬ್ರು ಚೆನ್ನಾಗಿರಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್. ಲವ್ ಯು ಬೋತ್. ಥ್ಯಾಂಕ್ ಯು. ನನ್ನ ಜೊತೆ ಇವಾಗಿರೋದು ಶಂಕರ ಅಣ್ಣ ಅವರ ಅಣ್ಣ ಶಶಿ ಅಣ್ಣ. ಇವನು ಅಣ್ಣನೇ. ನಿನ್ನ ತಮ್ಮನ ಮದುವೆ ಮಾಡಿಬಿಟ್ಟು ಏನು ಫೀಲ್ ಆಗ್ತಿದೆ ಇವಾಗ ನಿಮಗೆ? ಪ್ರೌಡ್ ಫೀಲ್ ಆಗ್ತಾ ಇದೆ. ಪ್ರೌಡ್ ಫೀಲ್ ಆಯ್ತಾ? ಹಾ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು.
ಆಮೇಲೆ ನಿನ್ ಥರನೇ ನಿನ್ನ ತಮ್ಮನು ಹಳ್ಳಕ್ಕೆ ತಳ್ದೆ ಅಂತ ಫೀಲ್ ಆಯ್ತಾ ನೋಡಿ ಮಧ್ಯದಲ್ಲಿ ಅದಕ್ಕೆ ವೆಯ್ಟೇಷ ಮಾಡ್ತದಂತೆ ಇದು ನಂತರ ಇನ್ನೊಂದು ಹಳ್ಳಕ್ಕೆ ಬೀಳ್ತಾ ಇದೆ ಅಂತ ಖುಷಿ ಆಯ್ತು ಅಷ್ಟೇ. ಬೀಳ್ತಾ ಇದಲ್ಲ ಬಿದ್ದಾಯ್ತು ಜೊತೆಗೆ ಒಬ್ಬ ನಾವು partner ಅಷ್ಟೇನೆ ಸಿಕ್ಕಿದ್ರೆ. ನೀವೆಲ್ಲರೂ ಊಟ ಮಾಡಿಲ್ಲಲ್ವಾ ನಾವೇ ಊಟ ಮಾಡಿಲ್ಲ ನನಗೆ ನಿಜ ಹೇಳಿ ಅವ್ನು ಯಾವಾಗ ಕೇಳಿದ್ರು ಬೇಕಾದ್ರೆ ಇನ್ನೊಂದು 10-20 ಜನಕ್ಕೆ ಅರೇಂಜ್ ಇಲ್ಲೇ ಮ್ಯಾರೇಜ್ ಅಂತ ಮಾಡ್ಕೊಂಡು ತಿನ್ನೋ ಟೈಮ್ನಲ್ಲೇ ಹೇಳ್ತಾರೆ. ಮಾಡ್ಬಿಡ್ತಾರೆ ನಿಮ್ದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ನಮ್ದಾ ಲವ್ ಮ್ಯಾರೇಜ್. ಫೈನಲಿ ಸತ್ಯ ಆಚೆಗೆ ಬಂತು. ನಿಂದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಪ್ಪ? ನಮ್ದು ಅರೇಂಜ್ ಮ್ಯಾರೇಜು, ನಾನು ಲವ್ ಮಾಡಿದೆ. ನೋಡಿ ಇವನು ಹಿಂಗೆ ಯಾಮಾರಿಸ್ತಾ ಇದ್ದ. ಬಟ್ ಸತ್ಯ ಏನಂದ್ರೆ ಲವ್ ಮಾಡ್ತಾ ಇದ್ರು. 2 ವರ್ಷ ಒಪ್ಕೊಂಡ್ರು. ನಾವು ಯಾವಾಗ ಒಪ್ಕೊಳ್ಳಲ್ಲ, ಅರೇಂಜ್ ಮ್ಯಾರೇಜೇ ಲವ್ ಮಾಡಿದೆ. ಫೈನಲಿ ಒಪ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ನಿನ್ನ ಮದುವೆಲಿ ನಾನು ಈ ಥರ ವ್ಲಾಗ್ ಎಲ್ಲ ಮಾಡಲಿಲ್ಲ ಅಂತ ನಿನಗೆ ಬೇಜಾರಾಗಬಾರ್ದು. ಏನಿಲ್ಲ, ನೀನು ಇವಾಗ ಮಾಡ್ತಾ ಇರೋದು, ನೀನು ಬಂದಿದ್ದು ನನ್ನ ಮದುವೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ಅಪ್ಪ ಆರ್ಟಿಗೆ ಟಚ್ ಎಲ್ಲಿ ಆಯಿತು. ಕಿಡ್ನಿಗೂ ಟಚ್ ಆಯಿತು. ಅದೇ ಡೈಲಾಗ್ ಅಲ್ಲಿ ಹೇಳಿದ್ರಲ್ಲ. ಮಕ್ಕಳೆಲ್ಲ ಅಳ್ತಿದ್ದಾರೆ ಪಾಪ, ಅವ್ರಿಗೂ ಟಯರ್ಡ್ ಆಗಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಏನಾದರೂ ಹೇಳೋಕೆ ಇಷ್ಟಪಡ್ತೀಯಾ? ನಾನು ನಿಮ್ಮನ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಹಾಂ, ಎಲ್ಲರೂ ಇವ್ರ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಎಸ್, ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಈ ಥರ ಒಂದು ಮ್ಯಾರೇಜ್ ಈವೆಂಟ್ನ ಸಕ್ಸಸ್ಫುಲ್ ಆಗಿ ಬಂದು ರಿಸೆಪ್ಷನ್ನು ಮದುವೆನೆಲ್ಲ ಅಟೆಂಡ್ ಮಾಡಿರೋದು ಖುಷಿ ಆಯಿತು. ಖಂಡಿತವಾಗ್ಲೂ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್ ಅಂತ ನಿಮಗೆ ಸಿಗತ್ತೆ. ಆ್ಯಂಡ್ ಈಗ ನಿಮಗೆ ನೆಕ್ಸ್ಟು ಯಾವ ಥರ ವ್ಲಾಗ್ ಬೇಕು ಅಂತಲೂ ಕೂಡ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.